ನಂಬರ್ ಪ್ಲೇಟೇ ಮುರಿದೋಗೈತಲ್ರ ಹುಡುಗ್ರ. ಅಣ್ಣ ಅಣ್ಣ ಈ ಥರನೇ ಅಣ್ಣ ಬರೋದು. ಸೊ ಗಾಯ್ಸ್ ಎಲ್ರಿಗೂ ನಮಸ್ಕಾರ. ನನ್ನ ಮೊದಲನೆಯ ಕನಸಿನ ಕ್ಯಾಮ್ರಾ ಅಂತಾನೆ ಹೇಳ್ಬೋದು. ಇಲ್ಲಿದೆ ನಿಮ್ಮ ಮುಂದೆ ಆ್ಯಕ್ಷನ್ 6. ಇದು ಬಂದು DJ ಇದ್ರದ್ದು. ಸೊ ಎಷ್ಟೋ ಮೋಟೋ ವ್ಲಾಗರ್ಸ್ದು ಡ್ರೀಮ್ ಇದೆ ಆ್ಯಕ್ಚುಲಿ ಕ್ಯಾಮ್ರಾ ಇಡೋದು. ನಂದು ಒಂದು ಡ್ರೀಮು. ಫೈನಲಿ ಇಟ್ಸ್ ಇಯರ್. ಆಮೇಲೆ ಗೈಸ್ ನಾನು ಆ್ಯಕ್ಚುಲಿ ಇದರಲ್ಲಿ ಆ್ಯಕ್ಷನ್ 6ಗೆ ಯಾಕಪ್ಪ ತಗೊಂಡೆ ಅಂದರೆ, ಇವಾಗ ಅಟ್ ಎ ಟೈಮ್ ರೆಕಾರ್ಡ್ ಮಾಡ್ತಿರೋದ್ರಿಂದ ಇದು ಬೋತ್ ವರ್ಟಿಕಲ್ ಮತ್ತು ಹಾರಿಜಾಂಟಲಲ್ಲಿ ಎರಡೂ ಅಟ್ ಎ ಟೈಮ್ ಬರೋದ್ರಿಂದ ನಾನು ಯೂಟ್ಯೂಬ್ಗೂ ಹಾಕೋಬೋದು ಮತ್ತು ಇನ್ಸ್ಟಾಗೂ ಹಾಕೋಬೋದು. ಐ ಮೀನ್ ಶಾರ್ಟ್ಸು ರೀಲ್ಸ್ಗೂ ಹಾಕ್ಬೋದು ಮತ್ತು ಲಾಂಗ್ ಫಾರ್ಮೇಟ್ ವಿಡಿಯೋಗೂ ಅಪ್ಲೋಡ್ ಮಾಡ್ಬೋದು ಅಂತ ಹೇಳಿ ಇದನ್ನು ಚೂಸ್ ಮಾಡಿದ್ದೀನಿ ಅಷ್ಟೇ. ನೋಡೋಣ, ಮೊದಲನೇ ವಿಡಿಯೋನ ಶೂಟ್ ಮಾಡೋಕೆ ಹೋಗೋಣ ಹೊರಗಡೆ. ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಹೋಗೋಣ. ಅದಕ್ಕಿಂತ ಮುಂಚೆ ಇದಕ್ಕೆ ಮೈಕ್ನ ಸೆಟಪ್ ಮಾಡೋಣ. ಲೆಟ್ಸ್ ಗೋ. ಸೊ ಗೈಸ್ ಫೈನಲಿ ಮೈಕೆಲ್ಲ ಹಾಕಿ ಸೆಟ್ ಮಾಡಿ ಮುಗಿಸಿದ್ದೀನಿ. ಬನ್ನಿ ಹೋಗೋಣ, ಟೆಸ್ಟ್ ಮಾಡೋಣ ಯಾವ ಥರ ಇದೆ ಅಂತ ನೋಡೋಣ. ಲೆಟ್ಸ್ ಗೋ. ಗೈಸ್ ಆ್ಯಕ್ಚುಲಿ ನಾನು ಅಲ್ಲಿಂದ ಬಂದೆ, ಇಷ್ಟೋ ತನಕ ಕ್ಯಾಮ್ರಾ ಆನೇ ಮಾಡಿಲ್ಲ, ಸುಮ್ಮನೆ ಹಂಗೆ ಬಂದಿದ್ದೀನಂತೆ. ಏನು ಸೈಕ್ ನನ್ನ ಮಗ ಅಲ್ವಾ ನಾನು. ಬನ್ನಿ ಒಂದು ರೌಂಡ್ ಹೋಗ್ಬಿಟ್ಟು ಬರ್ತೀನಿ ಮತ್ತೆ. ಇವಾಗ ಇಷ್ಟೋ ತನಕ ನಾನು ಮಾತಾಡಿದ್ದೆಲ್ಲ ವೇಸ್ಟ್ ಆಗಿಬಿಟ್ಟೈತೆ. ವಾಪಸ್ ಮಾತಾಡೋ ಥರ ಆಗಿದೆ. ಆದರೂ ಏನೂ ಮಾಡೋಂಗಿಲ್ಲ, ಒಂದು ರೌಂಡ್ ಹೋಗ್ಬಿಟ್ಟು ಬರೋದಷ್ಟೇ. ಗೈಸ್ ಏನೋ ಗೊತ್ತಿಲ್ಲ, ಎಲ್ಲ ಡ್ರೀಮು ಒಂದು ಕ್ಯಾಮ್ರಾ ತಗೋಬೇಕು, ಓಡಾಡಬೇಕು ಅಂತ. ಸೊ ನಂದು ಒಂದು ಅದೇ ಡ್ರೀಮು. ತೊಗೊಂಡಿದ್ದೀನಿ. ನನ್ನ ಡ್ರೆಸ್ಸಿಗೂ ನನ್ನ ಗಾಡಿಗೂ ಇವತ್ತು ಮ್ಯಾಚ್ ಆಗ್ತಾಯಿದೆ ಲೈಟಾಗಿ, ಒಂಥರ ಸೈಕಾಗಿ ಫೀಲು ಲೈಟಾಗಿ. ನೋಡಿ ಆಲ್ಮೋಸ್ಟ್ ಎಲ್ಲ ಹುಡುಗರು ತಿರುಗಿ ನೋಡ್ತಾರೆ. ಯಾಕೆ ಅಂದರೆ ಈ ಕ್ಯಾಮ್ರಾಗಿರೋ ಗತ್ತುಗುರು, ಕ್ಯಾಮ್ರಾಗಿರೋ ಅನ್ನೋದಕ್ಕಿಂತ ಈ ಮೋಟೋ ಲಾಗಿಂಗ್ ಇರೋ ಡಿಫ್ರೆಂಟ್ ಫೀಲ್ ಅಷ್ಟೇ. ಹಾಂ ಹೇಳಿ ಕಿರ್ದಾನ್. ಹಾಂ ಇಲ್ಲ ಕಣ, ಹೋಗಿಲ್ಲ ಇನ್ನು. ಯಾರು ಹೋಗ್ತಾರಪ್ಪ ಕಾಲೇಜಿಗೆ ಗೊತ್ತಿಲ್ಲ. ನಾನೆಲ್ಲಿ ಕಾಲೇಜ್ ಹೋಗೋದು ಬಿಟ್ಬಿಟ್ಟಿದ್ದೀನಲ್ಲ. ಬಿಡ, ಎಕ್ಸಾಮ್ ಯಾರು ಬರ್ದುದ್ದಾರಾಗವ್ರೆ. ಯಾಕಂದ್ ಕಾಲೇಜಿಗೆ ಎಕ್ಸಾಮ್ ಕಟ್ಟಕ್ಕಾದ್ರು ಪಾಸ್ ಆಗ್ಲಿಲ್ಲ ನಡೆಯುತ್ತೆ, ಎಕ್ಸಾಮ್ ಅಂತ ಕಟ್ಟಬೇಕು. ಹೌದೌದು. ಸರಿ ಆಯ್ತು, ನೋಡೋಣ. ಹೋದ್ರೆ ಫೋನ್ ಮಾಡ್ತೀನಿ ತಾವು, ಎಕ್ಸಾಮ್ ಫೀಸ್ ಕಟ್ಟಿರಾಯ್ತು. ಕ್ಯಾಮ್ರಾ ಕ್ವಾಲಿಟಿ ಬಗ್ಗೆ ಮಾತಾಡೋಣ ಇವಾಗ. ಹೇಗೆ ಬರ್ತಾ ಇದೆ ಅಂತ ಎಲ್ಲ ನೀವೇ ಹೇಳ್ಬೇಕಪ್ಪ. ಚೆನ್ನಾಗಿ ಬರ್ತಾ ಇದ್ರೆ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ. ಚೆನ್ನಾಗಿ ಬರ್ತಿಲ್ಲ ಅಂತ ಅಂದರೆ ಬರ್ತಿಲ್ಲ ಅಂತಲೇ ಕಮೆಂಟ್ ಮಾಡಿ, ನನಗೇನು ಬೇಜಾರಿಲ್ಲ. ಇದರಲ್ಲಿ ಏನೇನೋ ಸೆಟ್ಟಿಂಗ್ ಎಲ್ಲ ಮಾಡ್ಕೋಬೇಕು. ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ಇನ್ನೂ ಏನೇನು ಸೆಟ್ ಮಾಡೋದಂತ. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಏನೋ ಗೊತ್ತಿಲ್ಲ, ನಾನು ಡಿಸೈಡ್ ಮಾಡಿದೆ ತಗೋಬೇಕು, ಪಕ್ಕಾ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಏನು ಮಾಡ್ತೀನೋ ಗೊತ್ತಿಲ್ಲ. ಕೊನೆಗೂ EMI ಅಲ್ಲಂತೂ ಕ್ಯಾಮ್ರಾ ತಗೊಂಡೆ. ನೆಕ್ಸ್ಟು ನನ್ನ ಕನ್ಸಿಸ್ಟೆನ್ಸಿ, ನಿಮ್ಮ ಸಪೋರ್ಟು ತುಂಬ ಇಂಪಾರ್ಟೆಂಟು. ನನ್ನ ಮೊದಲನೇ ವಿಡಿಯೋ ಒಂದು ತುಮಕೂರಲ್ಲೇ ಸ್ಟಾರ್ಟ್ ಮಾಡ್ತಿದ್ದೀನಿ ಕ್ಯಾಮ್ರಾ ವಿಡಿಯೋ. ಆ್ಯಕ್ಚುಲಿ ನನ್ನ ಮೋಟೋ ವ್ಲಾಗ್ನೂ ಬಂದು ಸ್ಟಾರ್ಟ್ ಮಾಡಿದ್ದು ತುಮಕೂರಲ್ಲೇ. ತುಮಕೂರಲ್ಲಿ ಇವಾಗ ಎಷ್ಟೊಂದು ಜನ ಮೋಟೋ ವ್ಲಾಗರ್ಸ್ ಇದ್ದಾರೆ, ಅದ್ರಲ್ಲಿ ನಾನು ಕೂಡ ಒಬ್ಬ. ರೆಡ್ ಬ್ಯೂಟಿ ಯಾವ ಥರ ಕಾಣ ನಮ್ಮ ರೆಡ್ ಬ್ಯೂಟಿ ಯಾವ ಥರ ಕಾಣಿಸ್ತಾವಳೆ ಅಂತ ಹೇಳ್ರಿ. ಇದಕ್ಕೂ ಏನು ಹೆಸರಿಟ್ಟಿಲ್ಲ. ಆಮೇಲೆ ಇಲ್ಲೆಲ್ಲ ನಂದು ಚಾನಲ್ ನೇಮ್ ಹಾಕ್ಸ್ಬೇಕಂತ ಎಲ್ಲ ಡ್ರೀಮ್ ಐತೆ ಆ್ಯಕ್ಚುಲಿ. ಇನ್ನು ಏನು ಮಾಡಿಸ್ತೀನೋ ಏನು ಗೊತ್ತಿಲ್ಲ. ಸೊ ಎಲ್ಲ ದೇವ್ರಿಗೆ ಬಿಟ್ಟಿದ್ದು. ನೆನ್ನೆ ಮಳೆ ಬಂದಿರೋದ್ರಿಂದ ಇವತ್ತು ಸ್ವಲ್ಪ ತಣ್ಣಗೈತೆ. ಇಲ್ಲ ಅಂತ ಅಂದಿದ್ರೆ ಎಲ್ಲ ಕಡೆ ಕಿತ್ಕೋತಾ ಇತ್ತು ಹೋಗಿ. ಕ್ಯಾಮ್ರಾ ಹಾಕೊಂಡು ಹೋಗಿದ್ದಿಲ್ಲ, ಕಂಟೆಂಟೇನಾ ಸಾಕು. ಹಿಂಗೆ ಒಂದು ರೌಂಡ್ ಹೋಗ್ಬಿಡೋಣ ಬನ್ನಿ. ಏನಂತೀರ ಅಣ್ಣ? ಅಣ್ಣ ಈ ಥರನೇ ಅಣ್ಣ ಬರೋದು. ಗುದ್ದಾರ ಗುದ್ದಾ ಯಪ್ಪ, ಬೇಡ ಸುಂದಿರೋಣ. ಇನ್ನೊಂದ್ಸತಿ ಈ ವಿಡಿಯೋ ನೋಡಿ ಯಾರಿಗಾರು ಹೋಗಿ ಗುದ್ಬಿಟ್ಟಿಯವು. ನಾವು ಸರಿಯಾಗಿ ಹೋಗ್ತಿರ್ತೀವಿ ನೋಡಿ, ಬರೋರೇ ಸರಿಯಾಗಿ ಬರ್ತಿರಲ್ಲ. ಏನು ಮಾಡೋದು? ಭಾಳ ದೊಡ್ಡ ಶುದ್ಧ ಅವಮಾನ ಅದು. ಕೈಸಿ ಇದು ಯಾವ ಪ್ಲೇಸ್ ಅಂತ ಯಾರಿಗಾರ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ. ನಾನು ಅಂತೂ ಇಂತೂ ಮಾಡಿ ಏನೇನೋ ಮಾಡಿ ಕ್ಯಾಮ್ರಾ ಅಂತೂ EMI ಅಲ್ಲಿ ಎತ್ಕೊಂಡಿದ್ದಾಯ್ತು. ಇನ್ಮೇಲೆ
ಆಟ ಶುರು ಆ್ಯಕ್ಚುಲಿ ನಮ್ಮದು. ಏನು ಮಾಡ್ತೀವೋ ಏನೋ ಗೊತ್ತಿಲ್ಲ. ದೇವರೇ ಭಗವಂತ ಕಾಪಾಡಪ್ಪ. ಗೈಸ್ ಇಲ್ಲಿರೋದು ಯಾವ ದೇವರು ಅಂತ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡ್ತೀರಾ? ಇದ್ಯಾವಾಗ ಗುರು ಈ ಥರ ಎಲ್ಲ ಮಾಡೋರೆ? ಮೊದಲೇ ಇತ್ತ, ನಾನೇ ನೋಡಿಲ್ವಾ? ಏನಿದು ಗ್ರೌಂಡಾ? ಇವಾಗ ಮಾಡಿರೋದಾ? ಹ್ಞೂ ಗುರು, ಇವಾಗೆಲ್ಲ ಮಾಡಿರಂಗಿದ್ದಾರೆ ಇದನ್ನ. ನಾನು ನೋಡೇ ಇಲ್ಲ. ನಮ್ಮ ದೇಶ ಎಷ್ಟು ಬೇಗ ಬೆಳವಣಿಗೆ ಆಗ್ತಾಯಿದ್ರಿ. ಅಯ್ಯೋ ಗೊತ್ತಿಲ್ಲ. ಸಣ್ಣವರೆಲ್ಲ ಕಸ ಗುಡಿಸ್ತಾ ಇದ್ದಾರೆ. EMIಗೆ ಕಟ್ಟೋಕ್ಕೆ ದುಡ್ಡಿಲ್ಲ ಅಂತ ಅಂದರೆ ನಾನು ಒಂದು ದಿವಸ ಆ ಪರಿಸ್ಥಿತಿಗೆ ಬಂದೇ ಬರ್ತೀನಿ. ನಂಬರ್ ಪ್ಲೇಟೇ ಮುರಿದೋಗೈತಲ್ರ ಹುಡುಗರ. ನಂಬರ್ ಪ್ಲೇಟ್ ಎಲ್ಲ ಯಾರು ಕೇಳ್ತಾರೆ ವಾಗರು? ಪೊಲೀಸ್ನವ್ರು ಹಿಡ್ದಾಗ ನೋಡ್ಕೊಳ್ಳೋಣ ಅಂತ ಅವರು. ನಂಬರ್ ಪ್ಲೇಟ್ ಇದ್ದರೆ ಫೈನ್ ಹಾಕ್ತಾರೆ. ನಂಬರ್ ಪ್ಲೇಟೇ ಮುರ್ಕೊಂಡು ಹೊರಟಿದ್ರೆ ಯಾರು ಫೈನ್ ಹಾಕ್ತಾರೆ? ಪೊಲೀಸ್ನವ್ರು ಹಾಕ್ತಾರೆ ಅಷ್ಟೇ. ಕ್ಯಾಮ್ರಾಗಳಿಗೆಲ್ಲ ಯಾವುದೇ ಕಾರಣಕ್ಕೂ ಹಾಕೋಕ್ಕಾಗಲ್ಲ. ಸೊ ಬನ್ನಿ. ಆ್ಯಕ್ಚುಲಿ ನನ್ನ ಬೈಕ್ದು ಏನೋ ಒಂಥರ ಸಿಂಗಲ್ ಆಗಿ ಹೋಗ್ತಿದ್ರೆ ದಮ್ಮಿರುತ್ತೆ ಈ ಬೈಕಲ್ಲಿ. ಇಲ್ಲ ಅಂತ ಅಂದರೆ ದಮ್ಮೇ ಇರಲ್ಲ. ನನಗೂ ಒಂಥರನೇ ಒಂದೊಂದು ಒಳ್ಳೊಳ್ಳೆ ಗಾಡಿ ಇಡಬೇಕಂತ ಡ್ರೀಮು. ಇಡೋಣ. ಏನು ಕಾಲ ಏನು ಮಿಂಚೋಗೈತಾ? ನಾ ವೆಜ್ ಆನ್ ಟೈಮ್ ಐತೆ. ಇರಲಿ ಬನ್ನಿ ಗೈಸ್. ಅಂದಾಗೆ ಈ ವಿಡಿಯೋ ನೋಡ್ತಿರೋರು ನಿಮ್ಮ ಡ್ರೀಮ್ ಬೈಕ್ಸ್ ಯಾವಾದರೂ ಇರುತ್ತೆ ಗೊತ್ತಾ? ಫಸ್ಟ್ ಡ್ರೀಮ್ ಬೈಕ್ ಹೇಳಬೇಕು. ಇವಾಗಿರೋ ಡ್ರೀಮ್ ಬೈಕ್ ಅಲ್ಲ. ಇವಾಗ ಬಂದ ಮೇಲೆ ನಿಮಗೆ ಹೇಳೋದ್ಕಿಂತ ಮುಂಚೆ ನಿಮಗೆ ಸ್ಟಾರ್ಟಿಂಗಿಂದನೂ ಒಂಥರ ಕ್ರೇಜ್ ಇರುತ್ತೆ ಒಂದು ಬೈಕ್ ಮೇಲೆ. ಅಂದರೆ ಕಾಮೆಂಟ್ ಮಾಡಿ, ಓಕೆನಾ? ತಿಳ್ಕೊಳ್ಳೋಣ. SIT ಕಾಲೇಜು ಆ್ಯಕ್ಚುಲಿ ಇದೇ ಕಾಲೇಜು ಅನಿಸುತ್ತೆ, ಟಾಪ್ ಕಾಲೇಜ್ ತುಮಕೂರಲ್ಲೇ. ನೀಲಿ ಇನ್ನೊಂದ್ಸಲ ಫೋನ್ ಮಾಡ್ತೀನಿ ನಮ್ಮ ಹುಡುಗಂಗೆ ಬಾರೋ ಅಂತ. ಬಂದರೆ ಓಕೆ, ಬರಲಿಲ್ಲ ಅಂದರೆ ಏನೂ ಮಾಡಂಗಿಲ್ಲ, ಹೋಗ್ತೀನಿ ಅಷ್ಟೇ. ಸರ್ ಬರ್ತೀರಾ ಸರ್ ಹಿಂದೆ? ಹ್ಞೂ ಸರಿ ಆಯ್ತು ಬಾ, ಆಫ್ ಮಾಡೋಣ. ನೋಡಪ್ಪ ಕ್ಯಾಮ್ರಾಗೆಲ್ಲ ನಮ್ಮ ಹುಡುಗ ಹೆದರ್ಕಂತ ಇದ್ದಾನೆ. ಸೊ ಗೈಸ್ ವಿಡಿಯೋನ ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡೋಣ. ಏನಂತೀರಾ? ಇಷ್ಟೊತ್ತಕ ನೀವು ನೋಡ್ತಿದ್ರಿ 1080p ರೆಕಾರ್ಡ್ ಆಗ್ತಿತ್ತು. ಇವಾಗ 4K ರೆಕಾರ್ಡ್ ಮಾಡ್ತಿದ್ದೀನಿ. ಇವಾಗ ಕ್ವಾಲಿಟಿ ಹೆಂಗೈತೆ ಚೆಕ್ ಮಾಡಿ. ಬಾಯ್ ಸಿಗೋಣ. ಬಾಯ್. ಓಕೆ ಗೈಸ್, ಲೆಟ್ಸ್ ಗೋ. ಈ ಬಿಸಿಲಲ್ಲಿ ನಾನು ಗಾಡಿ ಓಡಿಸೋದ್ಕಿಂತ ಹಂಗೆ ನಿಲ್ಸಿದ್ರೇ ಜಾಸ್ತಿ ಪೆಟ್ರೋಲ್ ಕುಡಿತೈತಪ್ಪ ಅಲ್ವಾ? ಸೊ ಗಾಯ್ಸ್ ಇವಾಗ ನಾವು ಆ ಕಡೆಗೆ ಜಂಪ್ ಮಾಡಬೇಕು. ಸೊ ಗಾಯ್ಸ್ ಈ ವಿಡಿಯೋನ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಹೊಸಬ್ರು ಯಾರಾದರೂ ವಿಸಿಟ್ ಮಾಡಿದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬಾಯ್.